ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಬ್ಬ ಯುವಕನ ಕಥೆಯಾಗಿದೆ. ಕಥೆಯ ಹೆಸರು ಯುವಕನ ಕನಸು ಅಂತ. ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕ ಇರ್ತಾನೆ. ಹೆಸರು ರಾಮು ಅಂತ. ಗಟ್ಟಿಮುಟ್ಟಾದ ದೇಹವಿದ್ದರೂ ದುಡಿಯುವುದರಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ತಾಯಿ ದುಡಿದು ತಂದುದನ್ನೇ ಹೊಟ್ಟೆ ತುಂಬ ಊಟ ಮಾಡಿ ಹಗಲಲ್ಲೇ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ. ನಿದ್ರೆಯಲ್ಲಿ ಎದ್ದ ಮೇಲೆ ತಾಯಿಯೊಂದಿಗೆ, ಅಮ್ಮ, ನಾನೊಂದು ಕನಸು ಕಂಡೆ. ಅದರಲ್ಲಿ ರಾಜಕುಮಾರಿ ನನ್ನ ಕೈ ಹಿಡಿಯುತ್ತಿದ್ದಳು ಎನ್ನುತ್ತಿದ್ದ. ಇನ್ನೊಂದು ದಿನ, ನಾನು ದೊಡ್ಡ ಅರಮನೆ ಕಟ್ಟಿದಂತೆ ಕನಸು ಕಂಡೆನೆಂದು ಹೇಳುತ್ತಿದ್ದ. ದಿನವೂ ಅವನು ಕನಸಿನ ಕತೆ ಕೇಳಿ ಕೇಳಿ ಬೇಸತ್ತ ತಾಯಿ, ಮಗನೇ, ಕನಸಿನಲ್ಲಿ ಬರುವ ಸಿರಿವಂತಿಕೆ ಎಚ್ಚರವಾದಾಗ ಇರುವುದಿಲ್ಲ. ಹಗಲು ನಿದ್ರೆ ಮಾಡಿದರೆ ಇಂತಹ ಕನಸುಗಳು ಬೀಳುವುದು ಸಹಜ. ಹಗಲು ದೇಹ ಶ್ರಮದಿಂದ ಸಂಪಾದಿಸಿ ಶ್ರೀಮಂತನಾಗಿ ಕನಸುಗಳೆಲ್ಲ ನನಸು ಮಾಡಿಕೊಳ್ಳಬೇಕು ಎಂದು ಹೇಳ್ತಾಳೆ. ಸರಿ, ನಾಳೆಯಿಂದಲೇ ಕನಸು ಕಾಣುವುದನ್ನು ನಿಲ್ಲಿಸಿ ಕೆಲಸಕ್ಕೆ ಹೋಗಿ ನಿಜವಾಗಿಯೂ ಶ್ರೀಮಂತನಾಗಿ ಸುಖವಾಗಿರುತ್ತೇನೆ ಎಂದು ಹೇಳ್ತಾನೆ ರಾಮು. ಮರುದಿನ ರಾಮು ಕೆಲಸ ಹುಡುಕಿಕೊಂಡು ಹೊರಟ. ಒಬ್ಬ ರೈತ, ನನ್ನಲ್ಲಿ 50 ತೆಂಗಿನ ಮರಗಳಿವೆ, ಎಲ್ಲ ಮರಗಳನ್ನೇರಿ ತೆಂಗಿನಕಾಯಿ ತೆಗೆದುಕೊಟ್ಟರೆ ಮರಕ್ಕೊಂದು ಕಾಯಿಯಂತೆ ಹಾಗೆ 50 ತೆಂಗಿನಕಾಯಿ ಕೂಲಿ ಕೊಡುತ್ತೇನೆ ಎಂದು ಹೇಳ್ತಾನೆ. ಅವನ ಒಪ್ಪಿಕೊಂಡು ಕೆಲವು ಮರಗಳಿಂದ ತೆಂಗಿನಕಾಯಿ ತೆಗೆದು ಹಾಕಿದ. ತುಂಬ ಆಯಾಸವಾಯಿತು. ಒಂದು ಮರದ ಮೇಲೆ ಗರಿಯರಿಯಲ್ಲಿ ಕುಳಿತುಕೊಂಡು ನಿದ್ರೆ ಮಾಡಲು ಆರಂಭಿಸ್ತಾನೆ. ನಿದ್ರೆಯಲ್ಲಿ ರಾಮು ಒಂದು ಕನಸನ್ನ ಕಾಣ್ತಾನೆ. ರೈತನು ಕೊಟ್ಟ ತೆಂಗಿನಕಾಯಿಗಳನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಹಾಲು ಕೊಡುವ ಹಸುಗಳನ್ನು ತೆಗೆದುಕೊಂಡು ಹಾಲಿನ ಮಾರಾಟದಲ್ಲಿ ಬಂದ ಹಣ ಮನೆಯೊಳಗೆ ತುಂಬಿ ಹೊರಗೆ ಬಂದಿತ್ತು. ಹೀಗೆ ಹೊರಗೆ ಬಂದ ಹಣವನ್ನು ಮಾತ್ರ ಕೊಟ್ಟು ಆಡುಗಳನ್ನು ಖರೀದಿಸ್ತಾನೆ. ಆಡಿನ ಮರಿಗಳು ಮಾರಾಟದಿಂದ ಬಂದ ಲಾಭದ ಹಣ ಆಕಾಶದ ತನಕ ರಾಶಿ ಬಿದ್ದು ಇನ್ನೂ ಉಳಿಯಿತು. ಉಳಿಕೆಯ ಹಣದಿಂದ ಕೋಳಿಗಳನ್ನು ತಂದ. ಈ ಕೋಳಿಗಳು ಬಂಗಾರದ ಮೊಟ್ಟೆಯನ್ನಿಟ್ಟವು. ಬಂಗಾರದ ಮೊಟ್ಟೆ ಮಾರಲು ಪೇಟೆಗೆ ಹೋದಾಗ ಒಬ್ಬ ವ್ಯಾಪಾರಿ ಒಂದು ವಿಚಿತ್ರ ಕುದುರೆಯನ್ನು ಮಾರುತ್ತಿರುವುದರಲ್ಲಿ ರೆಕ್ಕೆಗಳಿದ್ದ ಈ ಕುದುರೆಯನ್ನು ಬೆನ್ನೇರಿ ಕುಳಿತರೆ ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಹೋಗುತ್ತಿತ್ತು. ರಾಮು ವ್ಯಾಪಾರಿ ಹೇಳಿದ ಬೆಲೆ ಕೊಟ್ಟು ಕುದುರೆಯನ್ನ ಕೊಂಡ್ಕೊಳ್ತಾನೆ. ಅದರ ಮೇಲೆ ಕುಳಿತು ಗಗನ ಮಾರ್ಗದಲ್ಲಿ ಹಾರುತ್ತಾ ಬರುವಾಗ ದೇಶದ ರಾಜಕುಮಾರಿ ಉದ್ಯಾನವನದಲ್ಲಿ ನಿಂತ್ಕೊಂಡಿದ್ದಳು. ಹಾರುವ ಕುದುರೆಯ ಮೇಲೆ ಕುಳಿತಿರುವ ಯುವಕನನ್ನು ನೋಡಿ ಕುತೂಹಲದಿಂದ ಕೈ ಬೀಸಿ ಬಳೆಗೆ ಕರೀತಾಳೆ. ಕೆಳಗಿಳಿದು ಬಂದ ರಾಮುವಿನೊಂದಿಗೆ, ನಿನ್ನಂಥ ಸಾಹಸಿ ನನಗೆ ಗಂಡನಾಗಬೇಕು, ನನ್ನನ್ನು ವಿವಾಹವಾಗು ಎಂದು ಕೋರ್ತಾಳೆ. ಅವಳನ್ನು ಕುದುರೆಯ ಮೇಲೆ ಕೊಡಿಸಿಕೊಂಡು ಹಾರುತ್ತಿರುವಾಗ ಅದೇಕೋ ಕುದುರೆ ಮುಗ್ಗರಿಸಿತು. ಕೆಳಗೆ ಬೀಳುತ್ತಿರುವ ರಾಜಕುಮಾರಿಯನ್ನು ಎತ್ತಿಕೊಳ್ಳಲು ರಾಮು ಕುದುರೆಯಿಂದ ಕೆಳಗೆ ಬಾಗಿದ. ಅಷ್ಟರಲ್ಲಿ ಅವನಿಗೆ ಎಚ್ಚರವಾಯಿತು. ಕುದುರೆಯೂ ಇಲ್ಲ, ರಾಜಕುಮಾರಿಯೂ ಇರಲಿಲ್ಲ. ತೆಂಗಿನ ಗರಿಯಿಂದ ಕೆಳಗೆ ಬಿದ್ದ ತನ್ನ ಕಾಲೊಂದು ಮುರಿಯುವುದನ್ನು ಅವನು ಗಮನಿಸಿದ. ಅಯ್ಯೋ ದೇವರೇ, ದುಡಿಮೆಯಲ್ಲೇ ದೊಡ್ಡವನಾಗುವ ವಿಶ್ವಾಸವಿಲ್ಲದೆ ಅಮ್ಮ ಬೇಡವೆಂದರೂ ಹಗಲು ನಿದ್ರೆ ಮಾಡಿ ಕನಸು ಕಂಡೆ. ಇದರಿಂದ ದುಡಿದು ತಿನ್ನಲಾಗದ ಸ್ಥಿತಿಗೆ ತಲುಪಿದೆನಲ್ಲ ಎಂದು ರಾಮು ದುಃಖದಿಂದ ಹೇಳಿಕೊಂಡು ಮರುಗುತ್ತಾ ಕುಳಿತುಕೊಂಡ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.